ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುವ ಬೆಳವಣಿಗೆಗಳು ನಡೀತಾ ಇದೆ. ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ? ಎಸ್, ಸಿಎಂ ಸಿದ್ದರಾಮಯ್ಯ ದಿಢೀರ್ ಅಂತ ಭೇಟಿಯನ್ನ ಕೊಟ್ಟಿದ್ದಾರೆ. ಯಾರ ಮನೆಗೆ ಭೇಟಿ ಕೊಟ್ಟಿದ್ದಾರೆ? ಸಿಎಂ ಸಿದ್ದರಾಮಯ್ಯ ದಿಢೀರ್ ಬದಲಾವಣೆಯ ನಡೆಯ ಇದು. ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ನಿವಾಸಕ್ಕೆ ಸಿಎಂ ಭೇಟಿ ಕೊಟ್ಟಿದ್ದಾರೆ. ಬಹಳ ಚರ್ಚೆಗೂ ಕೂಡ ಗ್ರಾಸ ಆಗ್ತಾ ಇದೆ ಈ ವಿಚಾರ. ಹರಿಪ್ರಸಾದ್ ಮನೆಗೆ ಭೇಟಿ ನೀಡಿ ಚರ್ಚೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಿಎಂ ಸಿದ್ದರಾಮಯ್ಯಗೆ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಮುನಿಸ್ಬಿಟ್ಟು ಮತ್ತೆ ಒಂದಾದ್ರ ಹಿಂದ ಜೋಡಿ ಎಂಬ ಪ್ರಶ್ನೆ ಮೂಡ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಭಾರೀ ಕುತೂಹಲವನ್ನ ಮೂಡಿಸ್ತಾ ಇದೆ ಸಿಎಂ ಈ ಭೇಟಿ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಬಿಕೆ ಹರಿಪ್ರಸಾದ್ ಪ್ರಭಾವಿ ಆಗಿದ್ದಾರೆ. ಹಾಗಾಗಿ ಏನಾದ್ರೂ ಬದಲಾವಣೆ ಆಗತ್ತಾ, ಬದಲಾವಣೆಯ ಮುನ್ಸೂಚನೆಯನ್ನ ಸಿಎಂ ಕೊಟ್ರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇಷ್ಟೂ ದಿನ ಕೂಡ ಮುನಿಸ್ಕೊಂಡಿದ್ರು. ಯಾವುದೇ ಒಂದು ಸಭೆ ಆಗಿರಬಹುದು, ಸಮಾರಂಭ ಆಗಿರಬಹುದು, ಒಬ್ಬರ ಮೇಲೊಬ್ರು ಹರಿಹಾಯ್ತಾ ಇದ್ರು. ಆದ್ರೆ ಇದೀಗ ದಿಢೀರ್ ಅಂತ ಸಿಎಂ ಸಿದ್ದರಾಮಯ್ಯ ಬಿಕೆ ಹರಿಪ್ರಸಾದ್ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಪವರ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ. ಬಿಕೆ ಹರಿಪ್ರಸಾದ್ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಅವರಿಗೆ ಸಾಥನ ಕೊಟ್ಟಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಫೋಟೋದಲ್ಲಿ ಪೋಸನ್ನ ಕೊಟ್ಟಿರುವಂಥದ್ದು. ಹಾಗಾಗಿ ಏನಾದರೂ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗತ್ತಾ? ಈಗಾಗಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 2 ವರ್ಷವನ್ನ ಪೂರೈಸಿದೆ. ಯಶಸ್ವಿ 2 ವರ್ಷ ಪೂರೈಸಿದೆ. ಕೆಲವೊಂದಿಷ್ಟು ತಮ್ಮ ಪಕ್ಷದಲ್ಲಿಯೇ ವಾಗ್ವಾದಗಳು ನಡೀತಾ ಇದೆ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಈ ರೀತಿಯಾಗಿ ಕೆಲವೊಂದಿಷ್ಟು ಜಟಾಪಟಿ ಕೂಡ ನಡೀತಾ ಇದೆ. ಇದರ ಮಧ್ಯೆ ಬಿಕೆ ಹರಿಪ್ರಸಾದ್ ನಿವಾಸಕ್ಕೆ ಸಿಎಂ ಭೇಟಿ ಕೊಟ್ಟಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇದರ ಜೊತೆಗೆ ಸಾಕಷ್ಟು ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಇಷ್ಟೂ ದಿನ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಮುನಿಸ್ಕೊಂಡಿದ್ರು. ಯಾವುದೇ ಸಭೆ ಸಮಾರಂಭ ಎಲ್ಲೂ ಕೂಡ ಒಟ್ಟಿಗೆ ಕಾಣಿಸ್ಕೊಳ್ತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ. ಆದ್ರೆ ಇದೀಗ ಯಾವ ಕಾರಣಕ್ಕೆ ಭೇಟಿ ಕೊಟ್ಟಿದ್ದಾರೆ? ಏನಾದ್ರೂ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಬದಲಾವಣೆಯ ಗಾಳಿ ಬೀಸತ್ತಾ ಈ ಭೇಟಿಯಿಂದಾಗಿ ಎನ್ನುವ ಸಾಕಷ್ಟು ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇರುವಂಥದ್ದು. ಕೆಲ ಕಾಲ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಏನೆಲ್ಲ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ, ಮುಂದಿನ ನಡೆ ಯಾವ ರೀತಿ ಇರಬೇಕು, ಏನು ಮಾಡಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ಚರ್ಚೆಯನ್ನ ಮಾಡಿದ್ದಾರೆ. ಇದರ ಜೊತೆಗೆ ಬಿಕೆ ಹರಿಪ್ರಸಾದ್ ಏನಿದ್ದಾರೆ ಇವರು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಪ್ರಭಾವಿಯಾಗಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಇನ್ನು ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ನಿವಾಸಕ್ಕೆ ಸಿಎಂ ಭೇಟಿಯನ್ನ ಕೊಟ್ಟಿದ್ದಾರೆ. ಬಹಳಷ್ಟು ಚರ್ಚೆಗೂ ಕೂಡ ಈ ಭೇಟಿ ಕಾರಣ ಆಗಿದೆ. ಏನೆಲ್ಲ ಚರ್ಚೆ ಆಗಿರಬಹುದು? ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾದ್ರೂ ಬದಲಾವಣೆಯ ಮುನ್ಸೂಚನೆಯ ಈ ಭೇಟಿ ಅಂತ? ಸಾಹಿತ್ಯ ಪ್ರಮುಖವಾಗಿ ಬಿಕೆ ಹರಿಪ್ರಸಾದ್ ಏನಿದ್ದಾರೆ ಅವರು ಸಿಎಂ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನು ನಡೆಸಿದ್ರು. ಜೊತೆಗೆ ಸಿಎಂ ವಿರುದ್ಧ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಸಹ ಹೊರಹಾಕಿದ್ರು. ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಇಷ್ಟೇ. ಬಿಕೆ ಹರಿಪ್ರಸಾದ್ ಅವರು ಸಚಿವರಾಗ್ತಾರೆ ಅಂತ ಸಹ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಆದ್ರೆ ಅದಾಗಿರ್ಲಿಲ್ಲ. ಹೀಗಾಗಿ ಸಿಎಂ ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಆದ್ರೆ ಇದೀಗ ಏಕಾಏಕಿ ಸಿಎಂ ಅವರೇನೆ ಖುದ್ದಾಗಿ ಬಿಕೆ ಹರಿಪ್ರಸಾದ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಎಲ್ಲೋ ಒಂದ್ ಕಡೆ ಸಿಎಂ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಂದಾಗಿದ್ದಾರಾ ಬಿಕೆ ಹರಿಪ್ರಸಾದ್ ಅವರನ್ನ ಅನ್ನೋ ಬಗ್ಗೆ ಸಹ ಇದೀಗ ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಮುಂದಿನ ತಿಂಗಳು ಸಿಎಂ ಅವರು ದೆಹಲಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಮಾತುಕತೆಗಳು ರಾಜ್ಯದ ಬಗ್ಗೆ ನಡೀತವೆ. ಜೊತೆಗೆ ಏನು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆನೂ ಸಹ ಮಾತುಕತೆ ನಡೀತವೆ. ಈ ನಿಟ್ಟಿನಲ್ಲಿ ಬಿಕೆ ಹರಿಪ್ರಸಾದ್ ಅವರನ್ನ ಮಂತ್ರಿ ಮಾಡಬಹುದು ಅಥವಾ ಸಭಾಪತಿಯನ್ನಾಗಿ ಮಾಡೋದಕ್ಕೆ ಒಂದು ಹೆಜ್ಜೆಯನ್ನು ಮುಂದಾಗಿದ್ದಾರಾ ಸಿಎಂ ಅನ್ನೋದ್ರ ಬಗ್ಗೆನೂ ಸಹ ಇದೀಗ ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ಜೊತೆಗೆ ಬಿಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ನ ಹೈಕಮಾಂಡ್ ಲೆವೆಲ್ ಅಲ್ಲಿ ಒಂದು ತನ್ನದೇ ಆದ ಲಿಂಕ್ ಅನ್ನ, ತನ್ನದೇ ಆದ ವರ್ಚಸ್ಸನ್ನ ಇಟ್ಕೊಂಡಿರ್ತಕ್ಕಂತಹ ನಾಯಕ. ಜೊತೆಗೆ ಸೋನಿಯಾ ಗಾಂಧಿ ಅವರಿಗೆ ಅತ್ಯಾಪ್ತರಲ್ಲಿ ಒಬ್ಬರು ಸಹ ಬಿಕೆ ಹರಿಪ್ರಸಾದ್ ಅವರು. ಹೀಗಾಗಿ ಬಿಕೆ ಹರಿಪ್ರಸಾದ್ ಅವರ ಮುಖಾಂತರ ಏನು ತಮ್ಮ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಕ್ಕೆ ಮುಂದಾಗಿರ್ತಕ್ಕಂಥದ್ದು ಸಿಎಂ. ಹೀಗಾಗಿ ಖುದ್ದಾಗಿ ಸಿಎಂ ಅವರನ್ನೇ ಬಿಕೆ ಹರಿಪ್ರಸಾದ್ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಅವ್ರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಆದ್ರೆ ಕೆಲವೊಂದಿಷ್ಟು ರಹಸ್ಯ ಮಾತುಕತೆಯನ್ನ ಬಿಕೆ ಹರಿಪ್ರಸಾದ್ ಅವರ ಜೊತೆ ಸಿಎಂ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗೈತೆ. ಈ ವೇಳೆ ಯಾರನ್ನು ಸಹ ಒಳಗಡೆ ಬಿಟ್ಕೊಂಡಂಗೆ ಎಲ್ಲರನ್ನೂ ಸಹ ಹೊರಗಡೆ ಕಳಿಸಿ ಸಿಎಂ ಮತ್ತು ಬಿಕೆ ಹರಿಪ್ರಸಾದ್ ಇಬ್ಬರನ್ನೇ ಒಟ್ಟಾಗಿ 1-to-1 ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದು ಪಕ್ಷ ಅವರನ್ನ ಸಚಿವರನ್ನಾಗಿ ಮಾಡಬಹುದು, ಇಲ್ಲ ಸಭಾಪತಿಯಾಗಿ ಮಾಡಬಹುದು. ಈ ಎರಡರಲ್ಲಿ ಒಂದು ಆಪ್ಷನ್ ಅನ್ನ ಅವರಿಗೆ ನೀಡಿರ್ಬೋದು. ಅದನ್ನ ಬಿಟ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಲೆವೆಲ್ ಅಲ್ಲಿ ಯಾವ ರೀತಿ ಮಾತುಕತೆಯನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆನೂ ಸಹ ಮಾತುಕತೆ ಆಗಿರ್ಬೋದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.